ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ರೈತರ ರೊಚ್ಚು ಏನು ನಿನ್ನೆ ಪ್ರಕಟ ಆಯಿತು. ಇದರ ವಿರುದ್ಧ ಈಗ FIR ದಾಖಲಾಗಿದೆ. ಸರ್ಕಾರದ ವಿರುದ್ಧ ಇರೋರ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಇರೋರ ವಿರುದ್ಧ ಅಂತಂದ್ರೆ ಯಾರು ಸರ್ಕಾರದ ಪರ ಇದ್ದಾರೆ ಅವ್ರ ವಿರುದ್ಧ ನೀವು ಯಾವುದೇ ಕೇಸ್ ಹಾಕಿಲ್ಲ. ಯಾರು ಈಗ ಭೂಮಿ ಕೊಡ್ತಾ ಇಲ್ವೋ ಅವ್ರ ವಿರುದ್ಧ ಮಾತ್ರ ಕೇಸ್ ಹಾಕಿದ್ದೀರಾ. ಟೌನ್ಶಿಪ್ ಪರ ಇರೋರು ಏನ್ ಮಾಡಿದ್ರು ನೀವು ಕೇಸ್ ಹಾಕೋದಿಲ್ವಾ? ರಾಜ್ಯ ಸರ್ಕಾರದ ವಿರುದ್ಧ ಈಗ ದಳಪತಿ ಅಂತಂದ್ರೆ JDS ನಿಗಿ ಕೆಂಡ ಕಾಡ್ತಾ ಇದೆ. ರಾಜ್ಯ ಸರ್ಕಾರದ ಕ್ರಮವನ್ನ JDS ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಬಿಡದಿ ರೈತರ ಒಂದು ಆಕ್ರೋಶದ ಕಟ್ಟೆ ಒಡೆದು ಹೋಯಿತು. ಯಾಕೆ ಅಂದ್ರೆ ಸರ್ವೆ ಮಾಡೋದಕ್ಕೆ ಬಂದಿದ್ದಂತಹ ಅಧಿಕಾರಿಗಳ ವಿರುದ್ಧ ಅಲ್ಲಿನ ರೈತರು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು. ಮಾತು ಕೇಳದೆ ಸರ್ವೆಗೆ ಮುಂದಾದಂತಹ ಅಧಿಕಾರಿಗಳ ವಿರುದ್ಧ ಪೊರಕೆ ಚಳವಳಿಯನ್ನ ಕೂಡ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ FIR ಕೂಡ ದಾಖಲಾಗಿದೆ. ಈ FIRಗೆ ಸಂಬಂಧಪಟ್ಟಂತೆ JDS ತೀವ್ರವಾಗಿ ಸರ್ಕಾರವನ್ನ ಖಂಡಿಸಿದೆ. ಯಾವ ರೈತರು ಭೂಮಿ ಕೊಡ್ತೀವಿ ಅಂತ ಪ್ರತಿಭಟನೆಗಳನ್ನ ಮಾಡಿದ್ರು, ರಸ್ತೆ ತಡೆ ಮಾಡಿದ್ರು, ಅವ್ರ ಮೇಲೆ ಯಾವ ಕೇಸು ಹಾಕ್ಲಿಲ್ಲ. ಆದರೆ ಸರ್ವೆಗೆ ವಿರುದ್ಧ ನಿಂತಹ ರೈತರ ವಿರುದ್ಧ ಈಗ ಕೇಸನ್ನ ದಾಖಲು ಮಾಡಿದ್ದೀರಿ. ಅದರಲ್ಲೂ ಕೂಡ ಸ್ಥಳದಲ್ಲಿ ಇಲ್ಲದೆ ಇರುವಂತಹ 3 ಮೇಲೆ ತಾವು ಕೇಸನ್ನ ದಾಖಲು ಮಾಡಿದ್ದೀರಿ. ಸ್ಥಳದಲ್ಲಿ ಇಲ್ಲದೆ ಇರೋರ ಮೇಲೆ ತಾವೇನು ಕೇಸನ್ನ ದಾಖಲೆ ಮಾಡಿದ್ದೀರಿ, ಇದು ರಾಜಕೀಯ ವೈಷಮ್ಯ. ಹೇಗಾಗಿದೆ ಅಂದ್ರೆ ಈಗ ಬಿಡದಿ ರೈತರ ಹೋರಾಟ, ಯಾರು ಭೂಮಿ ಕೊಡ್ತಾರೆ ಅಂತ ಅಂತಾರೆ ಅವರು DK ಶಿವಕುಮಾರ್ ಪರ, ಯಾರು ಭೂಮಿ ಕೊಡಲ್ಲ ಅಂತ ಅಂತಾರೆ ಅವರು JDS ಪರ ಅನ್ನೋ ತರದಲ್ಲಿ ರೈತರನ್ನ ವಿಂಗಡಣೆ ಮಾಡಲಾಗಿದೆ. ಸೊ ಇದೇ ರಾಜಕೀಯ ಅನ್ನೋದು, ಒಡೆದು ಆಳುವ ನೀತಿ ಅಂತ ಅನ್ನೋದು. ಯಾವಾಗ ರೈತರನ್ನ ಒಡಿತಾರೆ ಆಗಲೇ ಅವರು ಭೂಮಿಯನ್ನ ಅತಿಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಅನುಸರಿಸಿಕೊಂಡು ಬರ್ತಾ ಇರುವಂತಹ ಮಾರ್ಗ. ಅದೇನಂದ್ರೆ ಒಡೆದು ಆಳುವಂತಹ ನೀತಿ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಒಗ್ಗಟ್ಟಿದ್ದರೆ ಮಾತ್ರ ಅದು ಯಾವುದೇ ರೀತಿಯಾದಂತಹ ಅಸ್ತ್ರಗಳಾಗ್ಲಿ ಅವು ವಿಫಲವಾಗುತ್ತೆ. ಆದ್ರೆ ಒಗ್ಗಟ್ಟು ಯಾವಾಗಿರೋದಿಲ್ವೋ, ಯಾವಾಗ ಒಡೆದು ಹಂಚಿ ಹೋಗ್ತಾರೋ ಆಗ ಯಾವುದೇ ಹೋರಾಟಗಳಿಗೆ ಪ್ರತಿಭಟನೆಗಳಿಗೆ ಬಲ ಇರೋದಿಲ್ಲ. ಇವತ್ತು ಬಿಡದಿಯಲ್ಲೇ ಆಗಿರೋದು ಅದೇ. ಭೂಮಿ ಕೊಡೋರು ಒಂದ್ ಕಡೆ, ಭೂಮಿ ಕೊಡಲ್ಲ ಅನ್ನೋರು ಒಂದ್ ಕಡೆ. ಭೂಮಿ ಕೊಡ್ತೀವಿ ಅನ್ನೋಕೆ ಸರ್ಕಾರ ಬ್ಯಾಕಪ್, ಭೂಮಿ ಕೊಡಲ್ಲ ಅನ್ನೋರ್ಗೆ ಸಹಜವಾಗಿ ವಿರೋಧ ಪಕ್ಷಗಳನ್ನ ನಾವು ಕೂಡ ಕೇಳ್ತೀವಿ. ಅಲ್ಲ ರೀ, ರೈತರಂಗ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಾಗಿ ನೀವೇನ್ರಿ ಮಾಡ್ತಾ ಇದ್ದೀರಾ, ರೈತರಿಗೆ ಸಪೋರ್ಟ್ ಮಾಡಕ್ ಆಗಲ್ವಾ ಅಂತ ನಾವೇ ಬೈತೀವಿ. ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಈಗ ಯಾರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ಪರವಾಗಿ ನಿಂತಿವೆ. ಆದರೆ ಈ ಪರ ವಿರುದ್ಧದ ಈ ಒಂದು ರಾಜಕೀಯವಾದಂತಹ ವಾಗ್ದಾಳಿ, ವೈಷಮ್ಯ ಮತ್ತು ಹೋರಾಟದ ನಡುವೆ ನಿಜವಾದ ರೈತರ ಕಳಕಳಿ, ನಿಜವಾದ ರೈತರ ಗೋಳು, ಅಳಲು, ಕಣ್ಣೀರು ಮರೆಯಾಗಿ ಹೋಗ್ತಾ ಇದೆ. ಅದನ್ನ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬೇಕು ಅಂತಾನೆ ಕೆಲವರು ಇರ್ತಾರೆ, ಅವರು ಹಾಲಲ್ಲಿ ಹುಳಿ ಹಿಂಡುತ್ತಾರೆ ಅಂತವ್ರು ಎಲ್ಲಾ ಕಡೆನೂ ಇರ್ತಾರೆ. ಇವತ್ತು ಬಿಡದಿಯಲ್ಲೂ ಇದ್ದಾರೆ. ಬಟ್ ಇಶ್ಯೂ ಏನು ಅಂತಂದ್ರೆ, ಈಗ ಯಾರ್ಯಾರನ್ನ ಈಗ FIR ದಾಖಲಿಸಲಾಗಿದೆ ಅವ್ರಿಗೆ ಜಾಮೀನನ್ನ ಕೊಡಿಸೋದಕ್ಕೆ JDS ಲೀಗಲ್ ವಿಂಗ್ ರೆಡಿ ಆಗಿದೆ. ರೈತರ ಪರವಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ನಿಯೋಗ. ಘಟನೆ ಸಂಬಂಧ 2 FIRಗಳು ದಾಖಲಾಗಿದೆ.
ಒಂದು FIR ನಲ್ಲಿ 11 ಜನ ಸೇರಿಸಿ ಕೇಸ್ ದಾಖಲಾಗಿದೆ, ಮತ್ತೊಂದು FIR ನಲ್ಲಿ ರೈತರು ಅಂತ ದಾಖಲಾಗಿದೆ. ಘಟನಾ ಸ್ಥಳದಲ್ಲಿ ಇಲ್ಲದೆ ಇರೋರ ಮೇಲೂ ಕೂಡ FIR ಮಾಡಿದ್ದಾರೆ. ಯೋಜನೆಯ ಪರ ಇರೋರು ರಸ್ತೆ ಅಡ್ಡಗಟ್ಟಿದ್ದಾರೆ, ಅವ್ರ ಮೇಲೆ ಇಷ್ಟು ದಿನ ಆದ್ರೂ ಒಂದು FIR ಮಾಡಿಲ್ಲ. ಇಷ್ಟು ಜನರನ್ನ ಮಾಸ್ ಆಗಿ ಅದ್ ಹೇಗ್ ಜೈಲಿಗೆ ಕಳಿಸ್ತಾರೆ ನಾವು ನೋಡ್ತೀವಿ ಅಂತ ವಕೀಲ ಪ್ರದೀಪ್ ಸವಾಲ್ ಹಾಕಿದ್ದಾರೆ. ಘಟನೆ ಸಂಬಂಧಪಟ್ಟಂಗೆ ಒಂದು FIR ಹಾಕಿದ್ದಾರೆ, 2 FIRಗಳನ್ನು ಹಾಕಿದ್ದಾರೆ. 249/26, 240/26. ಅದ್ರ ಒಂದು FIRಲ್ಲಿ 11 ಜನನ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು FIRಲ್ಲಿ ಬರೀ ಫಾರ್ಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾಕೆ ನೀವು FIR ಹಾಕ್ಬೇಕಾದ್ರೆ ಐಡೆಂಟಿಫೈ ಮಾಡಿ ಹಾಕ್ಬೇಕು. ಯಾಕೆಂದರೆ ನೋಡಿ, ಇನ್ಸಿಡೆಂಟ್ ಆಗಿದ್ದು 2:30ಗೆ, ನೀವು FIR ಹಾಕಿರ್ತಕ್ಕಂಥ ರಾತ್ರಿ 9:00ವರೆಗೆ. ನಿಮಗೆ ನಡೆದಂಥ ಒಂದು ಘಟನೆ ಸಂಬಂಧಪಟ್ಟಂಗೆ ಒಂದು FIR ಹಾಕಿದ್ದಾರೆ, 2 FIRಗಳನ್ನು ಹಾಕಿದ್ದಾರೆ. 249/26, 240/26. ಅದ್ರ ಒಂದು FIRಲ್ಲಿ 11 ಜನನ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು FIRಲ್ಲಿ ಬರೀ ಫಾರ್ಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾಕೆ ನೀವು FIR ಹಾಕ್ಬೇಕಾದ್ರೆ ಐಡೆಂಟಿಫೈ ಮಾಡಿ ಹಾಕ್ಬೇಕು. ಯಾಕೆಂದರೆ ನೋಡಿ, ಇನ್ಸಿಡೆಂಟ್ ಆಗಿದ್ದು 2:30ಗೆ, ನೀವು FIR ಹಾಕಿರ್ತಕ್ಕಂಥ ರಾತ್ರಿ 9:00ವರೆಗೆ. ನಿಮಗೆಲ್ಲ ಗೊತ್ತು, ಯಾರೋ ಒಬ್ಬರು ಮಹಮ್ಮದ್ ಅನ್ನೋರನ್ನ ಕರ್ಕೊಬಂದು ಡ್ರೈವರ್ನ ನೀವು FIR ಆಗ್ತಾ ಇದ್ರಲ್ಲ, ಇದು ಒಪ್ಪುವಂಥದ್ದ? ಇಲ್ಲಿ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಕೈಲಿ ಯಾರು ಏಡ್ ತಿಂದ್ರು, ಯಾರು ವಿಕ್ಟಿಮ್ ಇದ್ರಲ್ಲ, ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸ್ಬೇಕಲ್ಲ. ಈಗ ಅವರು ಪರ ಮಾಡ್ತಾ ಇರೋರು ರೋಡ್ ಅಡ್ಡಾಕವ್ರೆ, ಎಲ್ಲ ಮಾಡಿ ಅವ್ರ ಮೇಲೆ ಒಂದು FIR ಇಲ್ಲ, ಇವ್ರ ಮೇಲೆ 4 FIR ಇದೆ. ಇದಕ್ಕೂ ಮೊದಲೇ 4 FIR ಹಾಕಿದ್ದಾರೆ ಇವ್ರ ಮೇಲೆ. 5-6 ಮೇಲೆ FIR ಆಗಿದೆ ಅಂತೆ. ಈ ರೀತಿ FIRಗೆಲ್ಲ ಎದುರ್ಕೊಳ್ಳೋಂಥವ್ರು ಜನ ಇವರು. ನೀವು ದುಂಡಾವರ್ತನೆ ನೋಡಿ, ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದವರು ಈ ಜಿಲ್ಲೆಯ ಜನತೆಗೆ ಗೌರವವನ್ನು ಸಲ್ಲಿಸಿ ಈ ಜಿಲ್ಲೆಯ ಋಣವನ್ನು ತೀರಿಸಬೇಕಾದಂಥವ್ರು ಮುಖ್ಯಮಂತ್ರಿ ಕರ್ತವ್ಯ. ಆದರೆ ಇಲ್ಲಿಗೆ ಬರ್ದೇನೆ ಓಡೋದ್ರೆ ನೀವು ಎಂಥ ಮುಖ್ಯಮಂತ್ರಿಗಳು? ನೀವು ಏನನ್ಬೇಕು?